ಕ್ರಾಪ್ಗೂ ಇಲ್ಲೇ ಕ್ರಾಪಿಗೂ ಒಂದು ಡಿಫ್ರೆಂಟ್ ಐತಿ. ಬಟ್ ಮಾಡ್ಬೋದಲ್ಲ, ಮಾಡಿದೀರ? ಮಾಡ್ಬೋದು, ಅಲ್ಲಿ ಯಾವ್ದು ಮಾಡ್ಬೋದು. ಫಸ್ಟು ನಮ್ಮ ಇವ್ರ ತೋಟದಲ್ಲಿ ನೆರಳಿನ ಅವಶ್ಯಕತೆ ಮೇನ್. ಈಗ ಆ ಕಡೆ ಸೂರ್ಯ ಹುಡ್ತು ಅಂದ್ರೆ ನಮ್ಮದು 12 ಗಂಟೆ ತನಕ ಬಿಸಿಲು ಬರಲ್ಲ. ಈ ಕಡೆ ಅಲ್ಲಿ 2 ಗಂಟೆ ಕ್ಲೋಸ್ ಆಗುತ್ತೆ. ನನಗೆ 2 ರಿಂದ 3 ಅವರ್ ಅಷ್ಟೇ ತೋಟಕ್ಕೆ ಬಿಸಿಲು. ಸುತ್ತ ತೆಂಗಿನ ಮರ ಇದಾವೆ, ತೆಂಗಿನ ಮರ, ಸುತ್ತ ಅಡಿಕೆ ತೋಟ ಐತಿ. ಹಳೆ ಗಿಡ ಅದಾವಲ್ಲ, ಹಳೆ ಗಿಡಗಳು ಮೇನ್ ಪಾಯಿಂಟಲ್ಲಿ ಮಾಡ್ಕೋಬೇಕು ನಾವು. ನಾನು ಅಡಿಕೆ ತೋಟ ಮಾಡೀನಿ, ಏಲಕ್ಕಿ ತಂದು ಹಾಕಿನಿ ಅಂದರೆ ಬರೋಲ್ಲ, ಸಾಧ್ಯನೇ ಇಲ್ಲ. ನಮ್ಮ ಚಿತ್ರದುರ್ಗದಲ್ಲಂತೂ ಬರೋದು ಸಾಧ್ಯನೇ ಇಲ್ಲ. ಬೇಸಿಗೆಗೆ ಇದು ಒಂದು ವರ್ಷ ಈಗ 2021-22 40 ಡಿಗ್ರಿ ಮೇಲೋಗಿತ್ತು. ಅವಾಗ ನಾನಲ್ಲೇ ಇದು ಉಳಿಯೆಲ್ಲ ಹೋತು, ಅಲ್ಲಿ ಇನ್ನೇನು ದುಡ್ಡು ಹೋತು. ಅವತ್ತು ಉಳಿದ ಕಾರಣ ಯಾಕೆ ಅಂತ ಗೊತ್ತಾದ ಮೇಲೆ ನಾನು ಅಲ್ಲೇ ಕಬಿಟ್ಬಿಟ್ಟಿದ್ದು. ಇನ್ನೇನು ಆಗಲ್ಲ ಬಿಡು, ಹೋತು. ಅವತ್ತು ಬಿಸಿಲು ಜಾಸ್ತಿಯಾಗಿ ಅಡಿಕೆ ತೋಟಗಳು ಎಷ್ಟು ಒಣಗೋಗ್ಬಿಟ್ಟು, ಅಲ್ಲಿ ಇಲ್ಲಿ ಬೇರೆ ಕಡೆ ನಮ್ಮ ಸುತ್ತಮುತ್ತನೇ ಎಷ್ಟೋ ಇದೆ ತೋಟಗಳು, ಫಸಲು ಕಮ್ಮಿ ಆಗೋದು. ಇಲ್ಲೆಲ್ಲ ಕೆಲವೊಂದು ಟ್ಯಾಂಕರ್ ಕಡೆ ನೀರು ಹೊಡೆದಾರೆ. ಆ ಟೈಮ್ನಾಗ ನಾನು ಹೋತು ಅಂತ ಮಾಡಿದ್ದೆ, ಅದು ನನ್ನ ಅದಷ್ಟು ಉಳ್ಕಂತು. ಯಾಕೆ ಉಳ್ಕಂತು? ವೆದರಿಂದ ಉಳ್ಕಂತು. ಆದಷ್ಟು ನೆರಳಿರೋ ಪಾಯಿಂಟ್ ನೋಡಿ ಹಾಕ್ಬೇಕು. ನಂದು 10 ಎಕರೆ ತೋಟ ಐತೆ, ನಾನು 5 ಎಕರೆಗೆ ಹಾಕ್ತೀನಿ ಅಂತ ಹೋದರೆ ಆಗಲ್ಲ. ಕೆಲವೊಬ್ರು ಏನು ಮಾಡಿದ್ದಾರೆ ಅಂದರೆ, ಯಾರೂ ಆಗಲ್ಲ. ಕೆಲವೊಬ್ರು ಏನು ಮಾಡಿದ್ದಾರೆ ಅಂದರೆ, ಏಲಕ್ಕಿ ಚೆನ್ನಾಗಿ ಬಂದಿರೋದನ್ನು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತೇಳಿ ಅಡಿಕೆ ಗಿಡ ಹೋಗ್ತವೆ ಅನ್ನೋ ಒಂದು ಉದ್ದೇಶಕ್ಕೆ ಏಲಕ್ಕಿನೇ ತೆಗೆದಿದ್ದಾರೆ. ಅಡಿಕೆ ಗಿಡ ಹೋಗಲ್ಲ, ಅಡಿಕೆ ಗಿಡಕ್ಕೆ ಯಾವುದೇ ರೋಗ ಬರಲ್ಲ. ಸೊ ಏಲಕ್ಕಿ ಕ್ವಾಲಿಟಿ ಬಂದಿಲ್ಲ ಅಂತೇಳಿ ಮಾರ್ಕೆಟಿಂಗ್ ಮಾಡೋಕ್ಕಾಗಲಿಲ್ಲ ಅಂತ. ಕ್ವಾಲಿಟಿ ಬರೋದಲ್ಲ, ಕ್ವಾಲಿಟಿ ಬರೋಂಗೆ ಮಾಡ್ಬೇಕು ನಾವು. ನೀನು ಬರೀ ಗೊಬ್ಬರ ಅದಕ್ಕೆ ಏನೇನು ಅದಕ್ಕೆ ಟೈಮ್ನಾಗ ಸ್ಪ್ರೇ ಮಾಡಬೇಕು. ಈಗ ಫಸ್ಲು ಅಡಿಕೆ ಗಿಡ ಒಳ್ಳೆ ಈಗ ಒಂಬಳೆ ಆಗ್ತೈತೆ, ಕಾಯಿ ಸೈಜ್ ಬರಬೇಕು, ಕಾಯಿ ದಪ್ಪ ಬರ್ಬೇಕಂದ್ರೆ ಗೊಬ್ಬರ ಹಾಕ್ತಿ. ಅದಕ್ಕೆ ಹಂಗೆ ಗೊಬ್ಬರ ಕೊಟ್ಟರೆ ಅದು ಸೈಜ್ ಬರುತ್ತೆ. ಅದು ಬಿಟ್ಟು ನೀನು ಏಲಕ್ಕಿ ಗಿಡ ತಂದಾಕಿನಿ ಅದು ಅದೇ ಬರಲಿ ಅಂತ ಸುಮ್ಮನಿದ್ರೆ ಯಾವುದೂ ಬರೋಲ್ಲ. ಅದಕ್ಕೆ ಟೈಮಿಗೆ ಏನೇನು ಪ್ರಿಪೇರ್ ಮಾಡಬೇಕು, ಪ್ರಿಪೇರ್ ಮಾಡಿದರೆ ಮಾತ್ರ ಬರೋದು. ಅಂದರೆ ಇದು ಫುಲ್ ಡ್ರೈ ಆದರೆ 1 kg ಸಿಗುತ್ತೆ ಒಂದು ಗಿಡಕ್ಕೆ. ಫುಲ್ ಅಂದರೆ ಈಗ ಒಂದೇ ಸರಿ ಗೊತ್ತಾಗಲ್ಲ. ಅದು ಫುಲ್ ಏನು ಮಾಡ್ತೀವಿ, ಕಿತ್ತ ಮೇಲೆ ಡ್ರೈಯರ್ಗೆ ಹಾಕ್ತೀವಿ. ಇಷ್ಟೇ ಅಂತ ಅಂದಾಜು ಬರೋಲ್ಲ. ಒಟ್ಟು ಇವತ್ತಿನ ನಮ್ಮ ಒಂದು ಗಿಡಕ್ಕೆ ಅರ್ಧ kg 3/4 kg ತನಕ ಬರ್ತೈತಿ. ಒಟ್ಟು ನಾವು ಉಳಿಸ್ತೀವಿ ಅನ್ನೋದು ನಮಗೆ ಗ್ಯಾರಂಟಿ ಐತಿ. ಅಲ್ಲಿಗೆ ಈಗ 3-4 ವರ್ಷ ನಾವು ಅಲ್ಲಿ ಎಲ್ಲ ಪ್ರಯೋಗನೂ, ಬಿಸಿಲು, ಅಡಿಕೆ ಇಲ್ದಾಗ, ಮಳೆ ಇಲ್ದಾಗ ಎಲ್ಲ ಪ್ರಯೋಗನೂ ಮಾಡ್ಕೊಬಿಟ್ಟಿದ್ವಿ. ಅದರಲ್ಲಿ ಫೈನಲಿ ಜಡ್ಜ್ಮೆಂಟ್